14ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ. ಹಿಂದೂ ಧಾರ್ಮಿಕ ನಂಬಿಕೆಯಲ್ಲಿ ಈ ಸಂಕ್ರಾಂತಿ ಹಬ್ಬಕ್ಕೆ ತುಂಬಾನೇ ಮಹತ್ವ ಇದೆ. ಸೂರ್ಯದೇವ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸೋ ಶುಭ ಕಾಲ ಅದು. ಪ್ರಕೃತಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗೋ ಟೈಮ್. ಈ ಸಲ ಜನವರಿ 14ಕ್ಕೆ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಾಗುತ್ತೆ. ಆದರೆ ಈ ಸಲದ ಸಂಕ್ರಾಂತಿ ಹಬ್ಬ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಗೊತ್ತಾ? ಬರೋಬ್ಬರಿ 23 ವರ್ಷಗಳ ನಂತರ ಅಪರೂಪದ ಸಂಯೋಜನೆಯೊಂದು ಈ ದಿನ ಆಗುತ್ತೆ ಅನ್ನೋದು. ಈ ಸಲ ಸಂಕ್ರಾಂತಿ ಹಬ್ಬದ ಜೊತೆಗೇನೆ ಷಟ್ಟಿಲ ಏಕಾದಶಿ ಬಂದಿದೆ. ಷಟ್ಟಿಲ ಏಕಾದಶಿ ಅಂತ ಕೂಡ ಅಂತಾರೆ. ವಿಷ್ಣುವಿಗೆ ಅರ್ಪಿತವಾದ ಮಹತ್ವದ ಈ ಏಕಾದಶಿ ಮತ್ತು ಸಂಕ್ರಾಂತಿ ಹಬ್ಬ ಒಟ್ಟೊಟ್ಟಿಗೆ ಬಂದಿರೋದು ಅಪರೂಪದ ಸಂಯೋಜನೆ. ಇದೊಂದು ವಿಶೇಷ ಸಮಯವಾಗಿದ್ದು ಜನ ಸ್ನಾನ ಮಾಡಿ ಶುದ್ಧರಾಗಿ ದೇವರಿಗೆ ಪೂಜೆ ಮಾಡಬೇಕು. ಸೂರ್ಯದೇವ ಮತ್ತು ವಿಷ್ಣುವಿನ ಆರಾಧನೆ ಮಾಡಬೇಕು. ಕೈಲಾದಷ್ಟು ದಾನ ಮಾಡಬೇಕು. ಇದು ಪ್ರತಿದಿನ ಮಾಡೋ ಪೂಜೆಗಿಂತ ಅನೇಕ ಪಟ್ಟು ಹೆಚ್ಚಿನ ಪುಣ್ಯ ನೀಡುತ್ತೆ ಅಂತಾರೆ ಧಾರ್ಮಿಕ ವಿದ್ವಾಂಸರು. ಈ ಮಕರ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಉತ್ತರಾಯಣಕ್ಕೆ ಪ್ರಯಾಣಿಸ್ತಾನೆ. ಉತ್ತರಾಯಣದಿಂದ 2026ನೇ ಶುಭ ಅವಧಿ ಶುರುವಾಗುತ್ತೆ. ಈ ಉತ್ತರಾಯಣಕ್ಕೆ ದೈವ ಬಲ ಇರುತ್ತೆ. ಹಾಗಾಗಿ ಈ ಸಮಯಕ್ಕೆ ಆಧ್ಯಾತ್ಮಿಕವಾಗಿ ಮಹತ್ವ ಇದೆ. ಈ ಷಟ್ಟಿಲ ಏಕಾದಶಿ ತಿಥಿ ಜನವರಿ 13ರ ಮಧ್ಯಾಹ್ನ 3:18ರಿಂದ ಜನವರಿ 14ರ ಸಂಜೆ 5:53 ತನಕ ಇರುತ್ತೆ. ಜನವರಿ 14, 2026ರಂದು ಮಧ್ಯಾಹ್ನ 2:50ರಿಂದ 3:07 ನಡುವೆ ಸಂಭವಿಸುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಈ ಟೈಮ್ನಲ್ಲಿ ಸೂರ್ಯ ದೇವರನ್ನ ಪೂಜೆ ಮಾಡಬೇಕು. ಅಂದು ಷಟ್ಟಿಲ ಏಕಾದಶಿ ಕೂಡ ಇರೋದ್ರಿಂದ ವಿಷ್ಣುವನ್ನು ಕೂಡ ಆರಾಧನೆ ಮಾಡಬೇಕು.